ಈಗ ಭಾರತದತ್ತ ನಾವು ಸ್ವಲ್ಪ ಧಾವಿಸೋಣ, ಯಾಕಂದರೆ ಇವತ್ತಿನ ಒಂದು ಶೀರ್ಷಿಕೆ ಅದಕ್ಕೆ ಸೂಕ್ತವಾದಂಥ ಒಂದು ವೇದಿಕೆಯನ್ನು ನಿರ್ಮಿಸುತ್ತೆ ಅನ್ನುವಂಥ ವಿಷಯ. ಭಾರತದಲ್ಲಿ ನಾವು ನೋಡೋದಾದರೆ, ಈಗ ನಾನು ಈ ಹಿಂದೆ ಹೇಳಿದೆ 1930ರಲ್ಲಿ ಸರ್ ಸಿ ವಿ ರಾಮನ್ ರವರಿಗೆ ಸಿಕ್ತು ಒಂದು ನೊಬೆಲ್ ಪ್ರಶಸ್ತಿ. ಇದು ಅವರಿಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿತ್ತು. ರಾಮನ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು ಅದನ್ನು. ಇದು 1947ರಲ್ಲಿ ನಮಗೇನು ಇಂಡಿಯನ್ ಫ್ರೀಡಮ್ ಸಿಕ್ತು, ಅಂದರೆ ಇಂಡಿಪೆಂಡೆನ್ಸ್ ಸಿಕ್ತು. ತದನಂತರದಲ್ಲಿ ನಮಗೆ ಯಾವ ಒಬ್ಬ ಭಾರತೀಯ ಕೂಡ ನೊಬೆಲ್ ಪ್ರಶಸ್ತಿ ಗಳಿಸದೇ ಇದ್ದಾರೆ ಅನ್ನುವಂಥ ವಿಚಾರ ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಹಲವಾರು ಕಾರಣಗಳು ಇದೆ ಅಂತ ಹೇಳ್ತಾರೆ. ಕಾರಣಗಳನ್ನು ಕೂಡ ಮುಂಬರುವಂತಹ ಒಂದು ಈ ವೇದಿಕೆಯಲ್ಲಿ ಹೇಳ್ತೀನಿ. ಮುಖ್ಯವಾಗಿ ನಾವು ಗಮನಿಸುವಂಥ ವಿಚಾರ ಏನು ಅಂತಂದರೆ, ನಮ್ಮ ದೇಶದಲ್ಲಿ PhD ಒಂದು ಸಂಖ್ಯೆ ಏನಿದೆ ನಮ್ಮ ನೆರೆಯ ದೇಶವಾದಂಥ ಚೈನಾಗೆ ಕಂಪೇರ್ ಮಾಡಿದ್ರೆ ಬಹಳ ಕಮ್ಮಿಯಾಗಿದೆ ಅನ್ನುವಂಥ ಮಾಹಿತಿ. ಯಾಕೆಂದರೆ ಸುಮಾರು ವರ್ಷಕ್ಕೆ 100ರಿಂದ 1000ದಷ್ಟು ಸಂಖ್ಯೆಯಲ್ಲಿ PhDಗಳಾಗ್ತಾ ಇರುತ್ತೆ ನಮ್ಮ ದೇಶದಲ್ಲಿ. ಆಮೇಲೆ PhDಗೆ ತಕ್ಕಂತಹ ಒಂದು ಕೆಲಸಗಳು ಇಲ್ಲಿ ದೇಶದಲ್ಲಿ ಸಿಗುತ್ತಾ ಅನ್ನುವಂಥ ವಿಚಾರನ ಕೇಳಿದ್ರೆ ಅದು ಗಣನೀಯವಾಗಿ ಅದು ಇಳಿಕೆ ಆಗ್ತಾನೇ ಇದೆ, ಇಳಿಮುಖವಾಗ್ತಾ ಇದೆ ಅಂತ ಹೇಳ್ಬೋದು. ಇದೇ ನಮ್ಮ ನೆರೆಯ ದೇಶವಾದ ಚೈನಾದಲ್ಲಿ ನೋಡಿದ್ರೆ ಒಂದು ವರ್ಷಕ್ಕೆ 2500 PhDನ ಅವಾರ್ಡ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಈಗ ನಾವು ನೊಬೆಲ್ ಪ್ರಶಸ್ತಿ ಅಂತ ನಾವು ಬಂದಾಗ ಬಹಳಷ್ಟು ಜನ ಹೇಳುವಂಥ ವಿಚಾರ, ಅಲ್ಲ ಸರ್ ಇಂಡಿಯಾದವರಿಗೆ ನೊಬೆಲ್ ಸಿಕ್ಕಿಲ್ಲ ಅಂತ ಹೇಳ್ತೀರಾ, ಈ ಸುಬ್ರಹ್ಮಣ್ಯಂ ಚಂದ್ರಶೇಖರನ್ ಅವರಿದ್ದಾರೆ, ಆಮೇಲೆ ವೆಂಕಟ ರಾಮಕೃಷ್ಣನ್ ಅಂತ ಹೇಳ್ತಾರೆ, ವೆಂಕಟರಾಮನ್ ರಾಮಕೃಷ್ಣನ್ ಅಂತ ಹೇಳಿ ಅವರು ಕೆಮಿಸ್ಟ್ರಿ ಕ್ಷೇತ್ರಕ್ಕೆ ನೊಬೆಲನ್ನು ಗಳಿಸ್ಕೊಂಡಿದ್ದಾರೆ. ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರು ಫಿಸಿಕ್ಸ್ ಅವರು ಸರ್ ಸಿ ವಿ ರಾಮನ್ ಅವರಿಗೆ ನೆಫ್ಯೂ ಆಗಿದ್ದಾರೆ. ಆಮೇಲೆ ಹರ್ಗೋಬಿಂದ್ ಖುರಾನಾ ಅಂತ ಹೇಳಿ 68ನೇ ಇಸ್ವಿಲೇ ಅವರು ನೊಬೆಲ್ ಎಲ್ಲ ತೊಗೊಂಡಿದ್ದಾರಲ್ಲ ಸರ್, ಅವರೆಲ್ಲ ನಮ್ಮ ದೇಶದವ್ರು ಅಲ್ವಾ ಅಂತಂದರೆ, ಇಲ್ಲಿ ನಾವು ಗಮನಿಸುವಂಥ ವಿಚಾರ ಏನು ಅಂತಂದರೆ, ಮೂಲತಃ ಅವರು ಭಾರತೀಯರಾಗಿದ್ದಾರೆ, ಎಲ್ಲ ಅನಿವಾಸಿ ಭಾರತೀಯರಾಗಿದ್ದಾರೆ. ಅವರು ಈ ದೇಶದಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸವನ್ನು ಪ್ರಾಪ್ತಿ ಮಾಡಿ ತದನಂತರ ತಮ್ಮ ಸಂಶೋಧನೆಗೆಂದು ಇಲ್ಲಿ ಅವಕಾಶಗಳ ಒಂದು ಕೊರತೆಗಳನ್ನು ಅವರು ಗಮನಿಸಿದ ನಂತರ ವಿದೇಶಗಳಿಗೆ ಅವರು ಹೋಗಿ ಅಲ್ಲಿ ಇರುವಂತಹ ಹಲವಾರು ಸಂಸ್ಥೆಗಳೇನಿದೆ, ಈ ರಿಸರ್ಚ್ ಮಾಡುವಂಥ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳಲ್ಲಿ ಸಂಶೋಧನೆಗಳನ್ನು ನಡೆಸಿಬಿಟ್ಟು ಅವರು ನೊಬೆಲನ್ನು ಪಡೆದುಕೊಂಡಿರೋದ್ರಿಂದ ಅವರು ಆ ಒಂದು ಪ್ರಜೆಯಾಗಿ ಅಲ್ಲಿ ನೊಬೆಲ್ ಪ್ರಶಸ್ತಿನ ಅವರು ಸ್ವೀಕರಿಸಿರೋದ್ರಿಂದ ನಮ್ಮ ಈ ಒಂದು ನೊಬೆಲ್ ಪ್ರಶಸ್ತಿ ಅಂತ ನಾವು ಗಮನಿಸಿದಾಗ ಆ ದೇಶನೇ ಬಹಳ ಮುಖ್ಯವಾಗುತ್ತೆ ಹೊರತು ವಿಜ್ಞಾನಿಗೆ ಸೀಮಿತವಾಗಿರೋದಿಲ್ಲ ಅನ್ನೋಂಥದ್ದು ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ದೇಶಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ವಿಜ್ಞಾನ ರಂಗದಲ್ಲಿ ನೊಬೆಲ್ ಪ್ರಶಸ್ತಿ ಅನ್ನೋದು ಸರ್ ಸಿ ವಿ ರಾಮನ್ ರವರಿಗೆ ಮಾತ್ರ ಸಿಕ್ಕಿದೆ ಅನ್ನುವಂಥ ವಿಚಾರ. ಏನು ಇದಕ್ಕೆಲ್ಲ ಕಾರಣ ಅಂತಂದರೆ, ನಾನು ಹೇಳ್ತಾ ಇದ್ದಂಗೆ ಬಹಳಷ್ಟು ಕಾರಣಗಳಿದೆ, ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಒಂದು ಏನು ಅಂತಂದರೆ, ಈಗೀಗ ಇತ್ತೀಚಿನ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ರೀತಿಯಾದಂತಹ ರಿಸರ್ಚ್ ಸೆಂಟರ್ಸ್ಗಳನ್ನೆಲ್ಲ ಓಪನ್ ಮಾಡ್ತಾ ಇದ್ದಾರೆ, ರಿಸರ್ಚ್ಗೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕ್ವಾಲಿಟಿ ರಿಸರ್ಚ್ ನಡೀತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಅಲ್ಲಿ ಉದ್ಭವ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಹೇಳಿದ್ರೆ ಬಹಳಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಇದೆ, ರಿಸರ್ಚ್ ಲ್ಯಾಬ್ಗಳಿದೆ ನಮ್ಮ ದೇಶದಲ್ಲಿ. CSIR ಅಂತ ಇದೆ, IISER ಪುಣೆಯಲ್ಲಿದೆ, ಬೆಂಗಳೂರಿನಲ್ಲಿ ಸಹ ಇದೆ, IISc ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, IITಗಳಿದ್ದಾವೆ. ಈ ರೀತಿ ಹಲವಾರು ಸಂಸ್ಥೆಗಳಿದೆ. ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅನ್ನುವಂಥ ಬಿರುದುಗಳನ್ನೆಲ್ಲ ಪಡೆದುಕೊಂಡಂಥ ಇಷ್ಟು ಸಂಸ್ಥೆಯಿಂದ ಕೂಡ ಒಂದೇ ಒಂದು ನೊಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋದು ಯಾಕೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸುವಂಥ ವಿಚಾರವಾಗಿದೆ. ಹಾಗೆ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಸಂಬಂಧಿಸಿದಂತೆ ನೋಡೋದಾದರೆ, ಈ ವಿಜ್ಞಾನ ಕ್ಷೇತ್ರಕ್ಕೆ ಮತ್ತು ಸಂಶೋಧನೆಗೆ ಸಂಬಂಧಪಟ್ಟಂತೆ GDPಯನ್ನು ಅಲೋಕೇಟ್ ಮಾಡುತ್ತೆ. ಎಲ್ಲ ದೇಶಗಳು ತನ್ನದೇ ಆದಂಥ ಒಂದು GDP ಅಂತ ನಾವೇನು ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೀವಿ, ಇದನ್ನು ಆ ದೇಶದ ಒಂದು ಬಜೆಟ್ ಅಲಾಟ್ಮೆಂಟ್ ಮಾಡುವಂಥ ಸಮಯದಲ್ಲಿ ನಿರ್ದಿಷ್ಟವಾದಂಥ ಒಂದು ಮೊತ್ತವನ್ನು, ಒಂದು ಶೇಕಡದಷ್ಟನ್ನು ಹಲವು ಕ್ಷೇತ್ರಗಳಲ್ಲಿ ಅದನ್ನು ಅಲಾಟ್ ಮಾಡ್ತಾರೆ ಅನ್ನುವಂಥ ವಿಚಾರ. ಹಾಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ದೇಶದಲ್ಲಿ ಸರಿಸುಮಾರಾಗಿ 0.7 0.85 ಶೇಕಡದಷ್ಟು ಮಾತ್ರ GDPಯನ್ನು ವಿಜ್ಞಾನ ಮತ್ತು ಸಂಶೋಧನೆಗೆ ಅಂತೇಳಿ ನಾವು ಮುಡಿಪಾಗಿಟ್ಟಿದ್ದೇವೆ. ಈ ಒಂದು ವಿಚಾರನ ನಾವು ಬೇರೆ ರಾಷ್ಟ್ರ ಜೊತೆಗೆ ನಾವು ಹೋಲಿಸಿ ನೋಡೋದಾದರೆ, ಅಮೆರಿಕ ದೇಶವು ಸರಿಸುಮಾರಾಗಿ 3.1% GDPಯನ್ನು, ಚೈನಾ ದೇಶವು ಸುಮಾರು 2.2% GDPಯನ್ನು, ಇಸ್ರೇಲ್ ದೇಶ ಏನು ತಂತ್ರಜ್ಞಾನದಲ್ಲಿ ಬಹಳ ಉತ್ತುಂಗದಲ್ಲಿದೆ ಅನ್ನುವಂಥ ಮಾತುಗಳೆಲ್ಲ ನಾವು ಕೇಳ್ತೀವಿ, ಅದು 4.9% ಮೊತ್ತವನ್ನು, ಹಾಗೆ ಈ ಸೌತ್ ಕೊರಿಯಾ ದೇಶ ಏನಿದೆ ಅದು 4.29
ಶೇಕಡದಷ್ಟು ಒಂದು ಮೊತ್ತವನ್ನು GDP-ಯಲ್ಲಿ ಅವರ ಒಂದು ದೇಶದ ವಿಜ್ಞಾನ ಮತ್ತು ಸಂಶೋಧನೆಗೆಂದೇ ಮುಡಿಪಾಗಿಟ್ಟಿಸಿದೆ. ಆದ್ದರಿಂದ ನಮ್ಮ ದೇಶ ಇನ್ನೂ ಮುಂಬರುವ ದಿನಗಳಲ್ಲಿ ಈ ಒಂದು 7 ದಶಕದಲ್ಲಿ ನಾವು ಗಮನಿಸಿರುವಂಥ ರೀತಿಯಲ್ಲಿ ನೋಡೋದಾದರೆ GDP-ಯಲ್ಲಿ ವಿಜ್ಞಾನ ಮತ್ತು ಸಂಶೋಧನೆಗೆ ಹೆಚ್ಚಾಗಿ ಒತ್ತನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಈಗ ಅನಿವಾರ್ಯದ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಯಾಕಂದರೆ ನಮ್ಮ ದೇಶ ಮುನ್ನುಗ್ಗಬೇಕು. ನಮ್ಮ ದೇಶದಲ್ಲಿ ಯುವಕರ ಒಂದು ಜನಸಂಖ್ಯೆ ಬಹಳ ಜಾಸ್ತಿ ಆಗಿರೋದ್ರಿಂದ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ದೃಷ್ಟಿಯಲ್ಲಿ ಈ ಒಂದು GDP-ನ ಕೂಡ ವಿಜ್ಞಾನ ಕ್ಷೇತ್ರಕ್ಕೆ ಸೀಮಿತಗೊಳಿಸಬೇಕು, ಜಾಸ್ತಿಯಾಗಿ ಅದನ್ನು ಕೊಡಬೇಕು ಅನ್ನುವಂಥ ವಿಚಾರ ಕೂಡ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಮುಖ್ಯವಾದ ಒಂದು ಪ್ರಾಬ್ಲಮ್ ಏನಿದೆ ನಮ್ಮ ದೇಶದಲ್ಲಿ ಅಂದರೆ ಈ ಬ್ರೈನ್ ಡ್ರೈನ್ ಅಂತ ಹೇಳ್ತಾರೆ. ಬ್ರೈನ್ ಡ್ರೈನ್ ಅಂತಂದರೆ ಭಾರತೀಯರಾಗಿರುವಂಥ ನಾವು ಹಲವಾರು ಸೌಲಭ್ಯಗಳನ್ನು ಇಲ್ಲಿರುವಂತಹ ಪ್ರಸಿದ್ಧ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಕಾಲೇಜಸ್ಗಳಲ್ಲೆಲ್ಲ ನಾವು ಪಡ್ಕೊಳ್ತೇವೆ. ಶಿಕ್ಷಣವನ್ನು, ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊತೇವೆ, ಕ್ವಾಲಿಟಿ ರಿಸರ್ಚ್ನ ನಾವು ಮಾಡ್ತೇವೆ, ಹಲವಾರು ರೀತಿಯಾದಂತಹ ಪೇಪರ್ಸ್ಗಳನ್ನು ಸೆಮಿನಾರ್ಸ್ಗಳಲ್ಲಿ ಹೋಗಿ ಭಾಗವಹಿಸ್ತೇವೆ, ಕಾನ್ಫರೆನ್ಸಲ್ಲಿ ರಿಸರ್ಚ್ ಪೇಪರ್ಗಳನ್ನೆಲ್ಲ ಹಾಕ್ತೇವೆ. ಆದರೂ ಸಹ ಎಲ್ಲೋ ಒಂದು ಕಡೆ ಇನ್ನೂ ಮೇಲೆ ನಾನು ಓದಬೇಕು ಅಂತ ಒಂದು ಬಂದಾಗ, ಇನ್ನೂ ಹಲವಾರು ರಿಸರ್ಚ್ ಮಾಡಬೇಕು ಅಂತ ಬಂದಾಗ ಬಹುತೇಕ ಭಾರತೀಯರು ನಮ್ಮ ದೇಶವನ್ನು ಬಿಟ್ಟು ಪೋಸ್ಟ್ ಡಾಕ್ಟ್ರಲ್ ಒಂದು ಪ್ರೋಗ್ರಾಮಿಗೆ ಅಂತ ಹೇಳಿ ಹೊರದೇಶಗಳಿಗೆ ಹೋಗ್ತಾರೆ, PhD ಮಾಡಲಿಕ್ಕೆ ಅಂತ ಹೋಗ್ತಾರೆ, ರಿಸರ್ಚ್ ಮಾಡೋಕ್ಕೆ ಅಂತ ಹೇಳಿ ಹೊರದೇಶಗಳಿಗೆ ಹೆಚ್ಚಾಗಿ ಹೋಗ್ತಾ ಇರೋದನ್ನ ನಾವು ಬರೀ ಇವತ್ತು ನೋಡ್ತಾ ಇರುವಂಥ ವಿಚಾರ ಅಲ್ಲ, 7 ದಶಕದಿಂದ ನಾವು ಸತತವಾಗಿ ನೋಡ್ತಾ ಇದ್ದೀವಿ. ಇದನ್ನು ಆಂಗ್ಲದಲ್ಲಿ ನಾವು ಬ್ರೈನ್ ಡ್ರೈನ್ ಅಂತ ಕರಿತೀವಿ. ಯಾಕೆಂದರೆ ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ಏನಿದೆ, ಆ ಟ್ಯಾಲೆಂಟು ಬೇರೆ ದೇಶಕ್ಕೆ ಹೋಗಿ ಅವರಿಗೆ ಅದು ಮುಡಿಪಾಗಿ ಅವರ ಒಂದು ಕೊಡುಗೆಯಾಗಿ ಅದು ಅವರ ದೇಶಕ್ಕೆ ಒಂದು ಸೇವೆ ಮಾಡುವಂಥ ಒಂದು ದೃಷ್ಟಿಕೋನದಲ್ಲಿ ಅದು ಹೋಗಿ ಅಲ್ಲಿ ಮುಗೀತಾ ಇದೆ ಅನ್ನೋಂಥ ವಿಷಯ. ಆಮೇಲೆ ಇನ್ನೂ ಹಲವಾರು ಸಮಸ್ಯೆಗಳಿದೆ. ಇನ್ನೊಂದು ರೀಸನ್ಸ್ ಏನು ಅಂತಂದರೆ ಕಲ್ಚರ್ ಅಂತ ಹೇಳ್ತೀವಿ. ಕಲ್ಚರ್ ಅಂತ ನಾವು ಬಂದಾಗ ಹೇಳೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಯಾಕೆ ಕಲ್ಚರನ್ನು ನಾನು ಸ್ಟ್ರೆಸ್ ಮಾಡ್ತೀನಿ ಅಂದರೆ, ಬಹುತೇಕ ಕುಟುಂಬದವರು ತಮ್ಮ ಮಕ್ಕಳನ್ನು ವಿಜ್ಞಾನ ಮತ್ತು ಸಂಶೋಧನೆಗೆ ಮುಡಿಪಾಗಿಟ್ಟು ಅವರು ಓದಲಿ, ಇನ್ನೂ ಕಲೀಲಿ, ಇನ್ನೂ ಆಸಕ್ತರಾಗಲಿ, ಇನ್ನೂ ಹಲವಾರು ವಿಷಯಗಳನ್ನು ಅವರು ಕಲೆ ಹಾಕಲಿ, ನಾಳೆ ದಿನ ಅವರಿಗೆ ಒಂದು ಹೆಸರು ಸಿಗುತ್ತೆ, ಒಂದು ಗೌರವ ಸಿಗುತ್ತೆ ಅನ್ನುವಂಥ ನಂಬಿಕೆ ಬಹಳಷ್ಟು ಒಂದು ಪೋಷಕರಲ್ಲಿ ಕಮ್ಮಿಯಾಗಿರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಆರ್ಥಿಕ ಸುಭದ್ರತೆ ಒಂದು ಮೊರೆ ಹೋಗ್ತಾ ಇರ್ತಾರೆ. ಯಾಕೆಂದರೆ ಸೇಫ್ ಆದ ಒಂದು ಜಾಬ್ ಸಿಗಬೇಕು, ಕೆಲಸ ಸಿಗಬೇಕು, ಸೆಟಲ್ ಆಗಬೇಕು ಬೇಗ ಲೈಫಲ್ಲಿ ಅನ್ನುವಂಥ ವಿಚಾರ, ಅವ್ರದ್ದೇ ಆದಂಥ ಒಂದು ಧ್ಯೇಯೋದ್ದೇಶಗಳಿರುತ್ತೆ ಪೋಷಕರದ್ದು, ಅದನ್ನು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದ ಮಕ್ಕಳು ಆದಂಥವರು ವಿದ್ಯಾಭ್ಯಾಸದಲ್ಲಿ ಅವರು ಮುಳುಗಿರೋದ್ರಿಂದ ವಿದ್ಯಾಭ್ಯಾಸದ ನಂತರ ಸುರಕ್ಷಿತವಾದಂತಹ ಅಂದರೆ ಆರ್ಥಿಕವಾಗಿ ಭದ್ರತೆ ಒದಗಿಸುವಂಥ ದೃಷ್ಟಿಯಲ್ಲಿ ಒಂದು ಕೆಲಸ ಸಿಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಬೇರೆ ಬೇರೆ ಮಾರ್ಗದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಹುಡ್ಕೊಂಡು ಹೋಗ್ತಾರೆ. ಇದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಅವ್ರು ಇರೋದಿಲ್ಲ ಅನ್ನುವಂಥ ವಿಚಾರ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ R&D ಅಂತ ನಾವೇನು ಕರಿತೀವಿ, ಸಂಶೋಧನೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಸುದೀರ್ಘವಾದಂಥ ಕಾಲಾವಧಿ ಬೇಕಾಗುತ್ತೆ, ತುಂಬ ಪೇಷನ್ಸ್ ಇರಬೇಕಾಗತ್ತೆ, ಬಹಳಷ್ಟು ವರ್ಷಗಳ ಕಾಲ ಪರಿಶ್ರಮ ಪಡಬೇಕಾಗತ್ತೆ. ಹಲವಾರು ನೋಬೆಲ್ ಪುರಸ್ಕೃತರನ್ನು ನಾವು ಗಮನಿಸ್ತಾ ಹೋದರೆ ಬಹುತೇಕರು ತಮ್ಮ ಜೀವಿತಾವಧಿಯನ್ನೇ ಸಹ ಈ ಒಂದು ರಿಸರ್ಚಿಗೆ ಎಂದು ಅವರು ಮುಡಿಪಾಗಿಟ್ಟಿರ್ತಾರೆ. ತುಂಬ ಪ್ಯಾಷನೇಟ್ ಆಗಿರ್ತಾರೆ ಅವರ ಒಂದು ರಿಸರ್ಚಲ್ಲಿ, ಸಂಶೋಧನೆಯಲ್ಲಿ ಮುಳುಗಿರ್ತಾರೆ. ಮಕ್ಕಳ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ, ಅದಕ್ಕೆ ತಕ್ಕಂತೆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಅಂತ ಹಲವಾರು ರೀತಿಯಾದಂಥ ಪರಿಶ್ರಮವನ್ನು ಪಡ್ತಾರೆ ಅನ್ನುವಂಥ ವಿಚಾರ. ಸೊ ಈ ರೀತಿ ಕ್ಯೂರಿಯಾಸಿಟಿ ಅನ್ನುವಂಥ ವಿಚಾರ ಆಗಿರ್ಬೋದು, ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತ ನಾವೇನು ಕರಿತೀವಿ, ಆ ಒಂದು ದೃಷ್ಟಿಕೋನ ಬಂದ್ಬಿಟ್ಟು ನಮ್ಮ ಭಾರತೀಯರಲ್ಲಿ ಬಹಳ ಕಮ್ಮಿ ಆಗಿದೆ. ಹೊಸದಾಗಿ ಚಿಂತನೆ ಮಾಡುವಂಥ ವಿಚಾರಗಳು ಅಥವಾ ಹೊಸದಾಗಿ ಯಾವ್ದಾದ್ರು ಒಂದು ಪ್ರಶ್ನೆಗಳನ್ನು ಹಾಕಿ ಆ ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ಕಂಡುಹಿಡಿಯಬೇಕು ಅನ್ನುವಂಥ ಒಂದು ಮನೋಭಾವ ಏನಿದೆ, ಅದು ನಮ್ಮಲ್ಲಿ ಯಾಕೋ ಒಂದು ರೀತಿ ಕಮ್ಮಿಯಾಗೇ ಇದೆಯೋ ಅಂತ ಗೋಚರಿಸುತ್ತೆ. ಯಾಕೆಂದರೆ ಸರ್ ಸಿ ವಿ ರಾಮನ್ ರವರ ಒಂದು ಜೀವನ ಚರಿತ್ರೆ ಓದಿದಾಗ ನನಗೆ ನೆನಪಾದಂಥ ವಿಚಾರಗಳನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅವರು ಇರುವಂತಹ ಉಪಕರಣಗಳನ್ನೇ, ಸರಳವಾದಂಥ ಉಪಕರಣಗಳನ್ನೇ ಬಳಸ್ಕೊಂಡು ಹಲವಾರು ರೀತಿಯಾದಂತಹ ಸಂಶೋಧನೆಗಳಲ್ಲಿ ಒಳಪಟ್ಟಿದ್ರು ಅನ್ನುವಂಥ ವಿಚಾರ. ಸ್ವತಂತ್ರ ಪೂರ್ವ ಭಾರತದಲ್ಲಿ ಬಹಳಷ್ಟು ರೀತಿಯಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವು ವಿಜ್ಞಾನಿಗಳಿದ್ದರು. ಅವರ ಪೈಕಿ ನಮಗೆ ಗೊತ್ತಿರುವವರು ಅನೇಕರು ಅಂತ ಹೇಳ್ಬೋದು ಇಲ್ಲಿ. ಆದರೆ ನವಪೀಳಿಗೆಗೆ ಎಷ್ಟು ಜನರ ಒಂದು ಹೆಸರು ಜ್ಞಾಪಕ ಇದೆ ಅಂತ ಗೊತ್ತಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ತಿಂಗಳ ಹಿಂದೆ ಒಂದು ಪ್ರೊಫೆಷ್ನಲ್ ವೆಬ್ಸೈಟ್ ಏನಿದೆ, ಅದರಲ್ಲಿ ಈ ರೆಸ್ಯೂಮ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾರೆ, ಕೆಲಸಕ್ಕೋಸ್ಕರ ಅಲ್ಲಿ ಒಂದು ವೆಬ್ಸೈಟನ್ನು ಓಪನ್ ಮಾಡಿರ್ತಾರೆ. ಆ ಒಂದು ಪ್ರೊಫೆಷ್ನಲ್ ಜಾಲತಾಣದಲ್ಲಿ ಒಂದು ಛಾಯಾಚಿತ್ರನ ನಾನು ಹಾಕಿದ್ದೆ, ಒಂದು ಫೋಟೋನ ಹಾಕಿದ್ದೆ. ಆ ಫೋಟೋನ ಹಾಕ್ಬಿಟ್ಟು ಈ ವ್ಯಕ್ತಿ ಯಾರು ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಬಹಳಷ್ಟು ಜನ ಉತ್ತರನೇ ಕೊಟ್ಟಿಲ್ಲ. ಅದರಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಉತ್ತರ ಕೊಡ್ತಾನೆ. ಆ ವ್ಯಕ್ತಿ ಕೊಡುವಂಥ ಉತ್ತರ ಏನು ಅಂತಂದರೆ, ಯಾರು ಸರ್ ಇವರು, ಚಾರ್ಲಿ ಚಾಂಪ್ಲಿನ್ ಅಂತ ಹಾಕ್ತಾರೆ. ಯಾರು ಅವರು ಅಂತಂದರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತ ಹೇಳಿ CSIR ಅಂತ ಹೇಳುವಂತಹ ಒಂದು ದೊಡ್ಡ ಲ್ಯಾಬ್ ಏನಿದೆ, ಒಂದು ಸಂಸ್ಥೆ ಏನಿದೆ, ರಿಸರ್ಚ್ ಸಂಸ್ಥೆನ ಸಂಸ್ಥಾಪಕರು ಅವರು ಬಹಳಷ್ಟು ರೀತಿಯಾದಂಥ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ.
ಅವರ ಹೆಸರಲ್ಲಿ ಕೂಡ ವರ್ಷ ಬಿರುದುಗಳನ್ನು ನೀಡ್ತಾರೆ, ಗೌರವಿಸ್ತಾರೆ. ಶಾಂತಿ ಸ್ವರೂಪ್ ಭಟ್ನಾಕರ್ ಸ್ಕಾಲರ್ಶಿಪ್ ಅನ್ನ ಇದೆ. ಆಮೇಲೆ ಶಿಕ್ಷಕರಿಗೆ ಒಂದು ಸನ್ಮಾನವನ್ನೆಲ್ಲ ನೀಡ್ತಾ ಇರ್ತಾರೆ ಅವರ ಹೆಸರುಗಳಲ್ಲಿ. ಹಲವು ರೀತಿಯಾದಂಥ ಒಂದು ವಿಷಯವನ್ನ ಸರ್ಕಾರ ಕೂಡ ಮಾಡ್ತಾ ಇದ್ರು ಸಹ ಎಲ್ಲೋ ಒಂದು ಕಡೆ ಆ ವ್ಯಕ್ತಿನ ಗುರುತಿಸುವಲ್ಲಿ ನಮ್ಮ ನವಪೀಳಿಗೆ ಅಂದರೆ ಯುವಕರು ಮರಿತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಚಾರ್ಲಿ ಚಾಂಪ್ಲಿನ್ ಕೂಡ ಅವ್ರಿಗೆ ಜ್ಞಾಪಕ ಇದೆ ಹೊರತು ನಮ್ಮದೇ ದೇಶದವರಾದಂತಹ ಶಾಂತಿ ಸ್ವರೂಪ್ ಭಟ್ನಾಗರ್ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಬಹಳ ಒಂದು ಬೇಸರದ ಸಂಗತಿಯಾಗಿದೆ. ಹಾಗೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಇನ್ನೂ ಅನೇಕರಿದ್ರು. ಸತ್ಯೇಂದ್ರನಾಥ್ ಬೋಸ್ರಂತರವರು, ಆಮೇಲೆ ಮೇಘನಾಥ್ ಸಾಹಾ ಅಂತವರು. ಸಾಹಾ ಅವರನ್ನು ಫಾದರ್ ಆಫ್ ಸ್ಟೆಲ್ಲಾರ್ ಆಸ್ಟ್ರೋಫಿಸಿಕ್ಸ್ ಅಂತ ಕರೀತಾರೆ. ಆಮೇಲೆ ಮೇಘನಾಥ್ ಸಾಹಾ ಅವರು ಬಹಳಷ್ಟು ರೀತಿಯಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ಆಗಿನ ಕಾಲದಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ರವರು ಜರ್ಮನ್ನಲ್ಲಿ ಬರೆದಂತಹ ಥಿಯರಿ ಆಫ್ ರಿಲೇಟಿವಿಟಿ ಅನ್ನುವಂಥ ಒಂದು ಪುಸ್ತಕವನ್ನು ಅವರು ಮೊದಲ ಬಾರಿಗೆ ಆಂಗ್ಲಕ್ಕೆ ಅನುವಾದ ಮಾಡ್ತಾರೆ. ಆ ಒಂದು ಹಕ್ಕನ್ನು ಅವರಿಗೆ ಐನ್ಸ್ಟೀನ್ ರವರೇ ಸ್ವತಃ ನೀಡಿ ಇದನ್ನ ಅನುವಾದ ಮಾಡಿ ಅಂತ ಹೇಳಿ ಅವರನ್ನು ಪ್ರೇರೇಪಿಸ್ತಾರೆ ಅನ್ನುವಂಥ ವಿಚಾರ. ಸೊ ಈ ರೀತಿ ತುಂಬ ಜನ ಇದ್ದಾರೆ. ನಾವು ಹೇಳ್ದಂಗೆ ಸರ್ ಜಗದೀಶ್ ಚಂದ್ರ ಬೋಸ್ರವರ ಬಗ್ಗೆ ನಾವು ಕೇಳಿರ್ತೀವಿ. ಅವರ ಗರಡಿಯಲ್ಲೇ ಬೆಳೆದವರು ಇವರು. ಯಾರು? ಮೇಘನಾಥ್ ಸಾಹರ್ ಆಗಿರ್ಬೋದು, ಸತ್ಯೇಂದ್ರನಾಥ್ ಬೋಸರ್ ಆಗಿರ್ಬೋದು, PC ರೇ ಆಗಿರ್ಬೋದು, ಮಹಾನಲೋಬಿಸ್ ಅಂತ ಇದ್ದಾರೆ ಅವರು. ಆಮೇಲೆ ಇನ್ನೂ ಬಹಳಷ್ಟು ಅನೇಕ ವಿಜ್ಞಾನಿಗಳಿದ್ದಾರೆ. ಅವರ ಬಗ್ಗೆ ಎಲ್ಲೋ ಒಂದು ಕಡೆ ನಾವು ನವಪೀಳಿಗೆ ನಮ್ಮ ಯುವಕರು ಮರಿತಾ ಇದ್ದಾರಾ ಅನ್ನುವಂಥ ವಿಚಾರ. ವಿಜ್ಞಾನ ರಂಗಕ್ಕೆ ಕುರಿತಾಗಿ ಹಲವು ರೀತಿಯಾದಂತಹ ಒಂದು ವಿಚಾರ ಹಂಚ್ಕೊಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಎಲ್ಲೋ ನಮ್ಮ ಮಾಧ್ಯಮಗಳು ಕೂಡ ಹಿಂಜರಿತಾ ಇದೆಯಾ ಅನ್ನುವಂಥ ವಿಚಾರ. ನಾವು ಹೇಳ್ತಾ ಹೋಗ್ತೀವಿ. ಹೀಗೆ ಹೇಳ್ತಾ ಹೋದರೆ ಭಾಳಷ್ಟು ವಿಷಯಗಳು ನಮಗೆ ಒಂದೊಂದೇ ಅನಾವರಣಗೊಳ್ತಾ ಬರುತ್ತೆ. ಏನು ಅಂತಂದರೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಹೇಳೋದಾದರೆ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಲ್ಕತ್ತಾ ಬಹಳ ಒಂದು ಪ್ರಾಮುಖ್ಯತೆ ಹೊಂದಿದಂಥ ಒಂದು ಜಾಗ. ನಾನು ಯಾರ್ಯಾರೆಲ್ಲ ಈ ವಿಜ್ಞಾನಿಗಳ ಹೆಸರನ್ನ ಹೇಳ್ತಿದ್ದೀನೋ ಅವರೆಲ್ಲ ಮೂಲತಃ ಎಲ್ಲೋ ಅವರ ಒಂದು ಕೆಲಸವನ್ನಾಗಿರ್ಬೋದು, ಅವರ ಒಂದು ಕರಿಯರ್ನಾಗಿರ್ಬೋದು, ಅವರ ರಿಸರ್ಚ್ ಅಂದರೆ ಸಂಶೋಧನೆಯ ಒಂದು ಸಮಯ ಆಗಿರ್ಬೋದು, ಅವರು ಈ ಕ್ಷೇತ್ರಗಳಲ್ಲಿ ಅಂದರೆ ಮುಖ್ಯವಾಗಿ ಈ ಕಲ್ಕತ್ತಾ ನಗರದಲ್ಲಿ ಅವರು ಮಾಡಿದ್ದಾರೆ ಅನ್ನೋ ವಿಚಾರ. ಸರ್ CV ರಾಮನ್ ರವರು ಸಹ ಕಲ್ಕತ್ತಾದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಒಂದು IFS ಆಫೀಸರ್ ಆಗಿದ್ರು ಅಂತ ಅನಿಸುತ್ತೆ. ನನ್ನ ಫೈನಾನ್ಷಿಯಲ್ ಸರ್ವಿಸಸ್ಸಲ್ಲಿ ಕೂಡ ಅವರಿಗೆ ಹುದ್ದೆ ಸಿಕ್ಕಿತ್ತು. ಅದ ನಂತರ ಅವರು ಬಳಿಕ ರಿಸರ್ಚ್ಗೆ ಎಂದು ಹೊರಗೆ ಬಂದು ನಮ್ಮ ಒಂದು ಬೆಂಗಳೂರಿನಲ್ಲಿ IASCಯಲ್ಲಿ ಕೂಡ ಅವರಿದ್ದರು. ತದನಂತರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಪ್ರಾರಂಭಿಸ್ತಾರೆ. CV ರಾಮನ್ ರವರ ಒಂದು ಆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಈಗಲೂ ಸಹ ಅವರ ಒಂದು ನೆನಪಿನಾರ್ಥ ಒಂದು ಮರ ಇದೆ. ಅಲ್ಲೇ ಸಹ ಅವರನ್ನು ಇದು ಮಾಡಿದ್ದು ಅಂತ ಒಂದು ವಿಚಾರ, ಅಂತಿಮ ಸಂಸ್ಕಾರ ಮಾಡಿದಂಥ ಒಂದು ಜಾಗ ಅಂತ ಹೇಳ್ತಾರೆ. ಅಲ್ಲಿ ಒಂದು ಮರ ಇದೆ ಅನ್ನುವಂಥ ವಿಷಯ ಹೇಳ್ತಾರೆ. ಇದೆಲ್ಲ ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲಿ ಇದ್ದರೂ ಸಹ ನಮಗೆಲ್ಲೋ ಒಂದು ಕಡೆ ಇದನ್ನು ತಿಳ್ಕೊಬೇಕು, ನೋಡಬೇಕು ಅನ್ನುವಂಥ ಆಸಕ್ತಿ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಒಂದು ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಅದೆಲ್ಲೋ ಸಮಯ ಸಿಗ್ತಿಲ್ವೇನೋ ಅನ್ನುವಂಥ ದೃಷ್ಟಿಕೋನದಲ್ಲಿ ಮರಿತಿದ್ದೀವ ಅನ್ನುವಂಥ ವಿಚಾರ. ಹಾಗೆ ನಾನು ಇನ್ನೂ ಭಾಳಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ನಾವು ನೋಡೋದಾದರೆ ಪ್ರೊಫೆಸರ್ ರಾಯ್ ಚೌಧರಿ ಅವರಿದ್ದಾರೆ, ಪ್ರೊಫೆಸರ್ ಹರೀಶ್ ಚಂದ್ರ ಅಂತ ಇದ್ದಾರೆ. ಹರೀಶ್ ಚಂದ್ರ ಅವರು ಹರೀಶ್ ಚಂದ್ರ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅವರು ಪ್ರಾರಂಭಿಸ್ತಾರೆ. ಆಮೇಲೆ ನೊಬೆಲ್ ಪ್ರಶಸ್ತಿನ ನಾವು ಗಮನಿಸೋದಾದರೆ ಬಹುತೇಕವಾಗಿ ಅಮೆರಿಕದಲ್ಲಿ ತಕ್ಕಂತೆ ನಾವು ಯೋಚನೆ ಮಾಡಿದ್ರೆ ಈ IAS ಅಂತ ಕರೆಯಲ್ಪಡುವಂಥ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಏನು ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿದೆ, ಇಲ್ಲೇ ಬಹುತೇಕ ನೊಬೆಲ್ ಒಂದು ಲಾರೆಟ್ಸ್ಗಳಿದ್ದಾರೆ ವಿಜ್ಞಾನ ಕ್ಷೇತ್ರಕ್ಕೆ. ಅವರಿಗೆ ಹೆಚ್ಚಾಗಿ ಅವಾರ್ಡನ್ನು ಬಿರುದುಗಳನ್ನು ಅಲ್ಲಿ ಸಿಕ್ಕಿದೆ ಅನ್ನುವಂಥ ವಿಚಾರ. ಇದು ಬಹಳ ಒಂದು ಹಳೆಯ ಸಂಸ್ಥೆ ಆಗಿದೆ ಈ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯ. ಹಾಗಿರಬೇಕಾದ್ರೆ ನಮ್ಮ ದೇಶದಲ್ಲೂ ಸಹ ಹಲವಾರು ಹಳೆಯ ಒಂದು ಸಂಸ್ಥೆಗಳಿದ್ದಾವೆ, ವಿಶ್ವವಿದ್ಯಾಲಯಗಳಿದ್ದಾವೆ. ಅದಕ್ಕಷ್ಟು ಒಂದು ಒತ್ತು ಕೊಡ್ತಿದೆಯಾ ಸರ್ಕಾರ ಸಂಶೋಧನೆಗೆಂದು? ಅದೇ ರೀತಿ ಗುರುತು ಅದಕ್ಕೆ ಒಂದು ರೆಕಗ್ನಿಷನ್ ಸಿಗ್ತಾ ಇದೆಯಾ ಜನರ ಮಧ್ಯದಲ್ಲಿ? ಸಾಮಾನ್ಯ ಜನರಿಗೂ ಕೂಡ ಈ ವಿಷಯ ತಲುಪ್ತಾ ಇದೆಯಾ ವಿಜ್ಞಾನಕ್ಕೆ ಕುರಿತಾಗಿ ಅಂದರೆ ಎಲ್ಲೋ ಒಂದು ಕಡೆ ಅದು ಇಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ನಾವು ನೋಡೋದಾದ್ರೂ ಸಹ ನಮ್ಮಲ್ಲಿ ಹಲವಾರು ವಿಜ್ಞಾನಿಗಳಿದ್ದರು. ಪ್ರೊಫೆಸರ್ ಸತೀಶ್ ಧವನ್ ರವರಿದ್ದರು. ಇಸ್ರೋದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ತದನಂತರ ವಿಕ್ರಮ್ ಸಾರಾಭಾಯ್ ರವರು, ಅವರೇ ಫೌಂಡರ್ ಆಫ್ ಇಸ್ರೋ ಅಂತ ನಾವು ಹೇಳ್ತೀವಿ, ಸಂಸ್ಥಾಪಕರು ಇಸ್ರೋನ. ಹಾಗೆ ಹೋಮಿ ಜಹಂಗೀರ್ ಬಾಬಾರವರು, ಅವರು ಬಹಳಷ್ಟು ಕೊಡುಗೆಯನ್ನು ನಮ್ಮ ದೇಶಕ್ಕೆ ನೀಡಿದ್ದಾರೆ. ಅಟಾಮಿಕ್ ಎನರ್ಜಿ ಕಮಿಷನ್ನಲ್ಲಿ ಅವರು ಸೇವೆ ಸಲ್ಲಿಸಿದರು. ಆಮೇಲೆ ಇಸ್ರೋದಲ್ಲಿ ಸಹ ಸ್ವಲ್ಪ ಕಾಲ ಸೇವೆಯನ್ನು ಸಲ್ಲಿಸಿದರು. ಅಕಾಲಿಕ ಒಂದು ಮರಣ ಹೊಂದುತ್ತಾರೆ. ಆಲ್ಪ್ಸ್ ಬೆಟ್ಟದಲ್ಲಿ ಒಂದು ವಿಮಾನ ದುರಂತದಲ್ಲಿ ಅವರು ಸಾವನ್ನಪ್ತಾರೆ ಅನ್ನುವಂಥ ವಿಚಾರ. ಅದೇ ರೀತಿ ವಿಕ್ರಮ್ ಸಾರಾಭಾಯ್ ರವರು ಸಹ ಅಲ್ಪ ಆಯುಷ್ಯಲ್ಲದೆ ಅವರು ತೀರ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಚಾರ. ಈ ರೀತಿ ಬಹಳಷ್ಟು ಜನ ವಿಜ್ಞಾನಿಗಳು ಈ ಹಿಂದೆ ಇದ್ದಾರೆ. ಈ ಹಿಂದೆ ನಮಗೋಸ್ಕರ ಅಂದರೆ ನಮ್ಮ ದೇಶನ ಬೆಳೆಸಬೇಕು, ಜನರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ವಿಜ್ಞಾನದ ಮೂಲಕ ಅವರು ಕೊಡುಗೆಯಾಗಿ ನೀಡಿ ಹೋಗಿದ್ದಾರೆ ಅನ್ನುವಂಥ ವಿಚಾರ. ಆಮೇಲೆ ನಮ್ಮ ಬೆಂಗಳೂರಿನಲ್ಲಿ ನಾವು ನೋಡೋದಾದರೆ 2014ರಲ್ಲಿ ಇದು ಎಂಥ ವಿಪರ್ಯಾಸ ಅಂತಂದರೆ, ನಾವು ಆವಾಗ ಒಂದು ಈ ಭಾರತ ರತ್ನ ಬಿರುದು ಕೊಡಬೇಕಾದ್ರೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಕೊಡ್ತಾರೆ, ಪಕ್ಕದಲ್ಲೇ ಇವರು ಕೂತ್ಕೊಂಡಿರ್ತಾರೆ. ಆದರೆ ಇವರ ಬಗ್ಗೆ ನಾವು ಎಷ್ಟು ಆಸಕ್ತಿ ಹೊಂದ್ಕೊಂಡಿದ್ದೀವಿ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಅವರೇ ಪ್ರೊಫೆಸರ್ CNR ರಾವ್ ಅವರು.
ಅವರಿಗೆ ಭಾರತ ರತ್ನವನ್ನು 2014ನೇ ಇಸ್ವಿಲಿ ನೀಡಬೇಕಾದ್ರೆ ನನಗೆ ಅನಿಸ್ತು ಇವ್ರ ಬಗ್ಗೆ ನಾನು ತಿಳ್ಕೊಬೇಕು, ಎಲ್ಲೋ ಒಂದು ಕಡೆ ನಾನು ಇವ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನಾನೆಲ್ಲೋ ಇದಾಗಿದೆ, ನನಗೆ ತೊಂದರೆ ಆಗಿದೆಯೋ, ನಾನು ಹೆಂಗಾರು ಮಾಡಿ ಇವ್ರ ಬಗ್ಗೆ ಕಲೆ ಹಾಕಬೇಕು ಅಂಥೇಳಿ ಅವರ ಪುಸ್ತಕಗಳಾದಂತಹ ಕ್ಲೈಂಬಿಂಗ್ ದ ಲಿಮಿಟ್ಲೆಸ್ ಲ್ಯಾಡರ್ ಅನ್ನುವಂಥ ಪುಸ್ತಕ ಓದಿದ್ದೀನಿ. ಆಮೇಲೆ ಅವ್ರದ್ದು ಇನ್ನೊಂದು ಪುಸ್ತಕ ಲೈಫ್ ಇನ್ ಸೈನ್ಸ್ ಅಂತೇಳಿ CNR ರಾವ್ ಅವರ ಒಂದು ಪುಸ್ತಕ ಇದೆ. ಅದರಲ್ಲಿ ಅವರ ಜೀವನ ಚರಿತ್ರೆಯನ್ನು ಅತ್ಯಂತ ಅದ್ಭುತವಾಗಿ ಬರೆದಿದ್ದಾರೆ. ಹೇಗೆ ಅವರ ಜೀವನ ಇದೆ, ಹೇಗೆ ಅವರು ರಿಸರ್ಚ್ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಆಗಿರ್ಬೋದು, ಹೇಗೆ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ರಿಸರ್ಚ್ಗೆ ಅವರು ಒತ್ತನ್ನು ನೀಡ್ತಾರೆ, ಹೇಗೆ ಕೊಲಾಬ್ರೇಟ್ ಮಾಡ್ತಾರೆ ಬೇರೆ ಬೇರೆ ದೊಂದಿಗೆ ಅನ್ನುವಂಥ ವಿಚಾರ ಆಗಿರ್ಬೋದು. ಈ ರೀತಿ ಹಲವಾರು ವಿಷಯಗಳನ್ನು ಹೇಳ್ತಾರೆ. ನಾವು ಅದೇ ರೀತಿ ನಮ್ಮ ದೇಶದಲ್ಲಿ ಸಹ ಭಾರತ ರತ್ನ ಅಂತ ನಾವು ನೋಡಿದ್ರೆ ವಿಜ್ಞಾನಿಗಳು ಎಷ್ಟು ಜನ ತೊಗೊಂಡಿದ್ದಾರೆ ಅಂತಂದರೆ ಆ ಎಣಿಕೆ ಬಹಳ ಬಹಳ ಕಮ್ಮಿ. ಈ ಹಿಂದೆ ಹೇಳಿದಂಥ ಇಷ್ಟು ವಿಜ್ಞಾನಿಗಳ ಪಟ್ಟಿಯಲ್ಲಿ CNR ಅವರು ಹೊರತುಪಡಿಸಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರನ್ನು ಹೊರತುಪಡಿಸಿ ನೋಡಿದ್ರೆ ಬೇರೆ ಯಾರಾಗಾರು ನಮಗೆ ಅಂದರೆ ವಿಜ್ಞಾನದ ಕ್ಷೇತ್ರದಲ್ಲಿ ಈ ಒಂದು ಭಾರತ ರತ್ನವನ್ನು ನೀಡಿದ್ದಾರಾ? ಯಾಕೆ ಇಸ್ರೋನ ಸಂಸ್ಥಾಪಕರಾದಂತಹ ವಿಕ್ರಮ್ ಸಾರಾಭಾಯ್ ಅವರಿಗೆ ಕೂಡ ಭಾರತ ರತ್ನವನ್ನು ನೀಡಿಲ್ಲ ಅನ್ನೋದೇ ತುಂಬ ಬೇಸರದ ಸಂಗತಿ. ನಾವು ಮಂಗಳ ಗ್ರಹನತ್ತ ಏನೇನೋ ರಾಕೆಟನ್ನು ಕಳಿಸ್ತೀವಿ, ಉಪಗ್ರಹನೆಲ್ಲ ಉಡಾವಣೆ ಮಾಡ್ತೀವಿ, ಅದರ ಒಂದು ಸಂಸ್ಥಾಪಕರಿಗೆ ಒಂದು ಭಾರತ ರತ್ನ ಇಲ್ಲ ಅನ್ನೋದು ಯಾವ ಹಂತದಲ್ಲಿ ನಾವಿದ್ದೀವಿ, ನಮ್ಮ ವಿಜ್ಞಾನ ಕ್ಷೇತ್ರ ಎಲ್ಲಿದೆ, ನಮ್ಮ ಯುವಕರು ಯಾವ ಒಂದು ದೃಷ್ಟಿಕೋನದಲ್ಲಿ ಬದುಕ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಅನ್ನುವಂಥ ವಿಷಯ. ಆಮೇಲೆ ಈಗ ಅದೇ ಸುದೀರ್ಘವಾಗಿ ನಾನು ಮಾತನಾಡ್ತಾನೆ ಇದ್ದೀನಿ, ತುಂಬ ವಿಚಾರಗಳು ನಿಮ್ಮೊಂದಿಗೆ ಹಂಚ್ಕೊತೇನೆ, ಖಂಡಿತವಾಗ್ಲೂ ನೀವು ನೋಡಿ. ಹಾಗೆ ಇನ್ನೂ ಹಲವಾರು ವಿಷಯಗಳಿದೆ, ನಾನೀಗ ಹೇಳ್ತಾ ಹೋಗ್ತೀನಿ, ಒಂದೊಂದೇ ನೀವು ಗಮನಿಸ್ತಾ ಹೋಗಬೇಕು. ಅದು ಏನು ಅಂತಂದರೆ ನಮ್ಮ ದೇಶದಲ್ಲಿ ನಾನು ಹೇಳ್ತಾ ಇದ್ದಂಗೆ ಮೇಘನಾಥ್ ಸರ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ. ಈಗ ನಮ್ಮ ಇದರಲ್ಲಿ ಸಂಶೋಧನೆಗೆ ಸಂಬಂಧಪಟ್ಟಂತೆ ಹಲವಾರು ಇನ್ಸ್ಟಿಟ್ಯೂಟ್ಸ್ಗಳೆಲ್ಲ ಇದ್ದಾವೆ, ಹಲವಾರು ಸಂಸ್ಥೆಗಳಿದ್ದಾವೆ. ಮುಖ್ಯವಾಗಿ ಹೇಳೋದಾದರೆ DRDO ಇದೆ, IARI ಇದೆ, ಇಸ್ರೋ ಇದೆ, ICTS ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯರಿಟಿಕಲ್ ಸೈನ್ಸಸ್ ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ, TIFR ಅಡಿಯಲ್ಲಿ ಬರುತ್ತೆ. ಹಾಗೆ ಬಹಳಷ್ಟು ಸಂಸ್ಥೆಗಳು ಈಗಲೂ ಇದೆ. ಅದೇ ರೀತಿ ಬಹಳಷ್ಟು ಸಂಸ್ಥೆಗಳು ಸಂಶೋಧನೆಗಳನ್ನು ನಡೆಸ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಹೊಸ ಹೊಸ ಸಂಶೋಧನೆಗಳಿಗೆ, ಹೊಸ ಹೊಸ ಒಂದು ರೀತಿಯಾದಂತಹ ಆವಿಷ್ಕಾರಕ್ಕೆ ಉತ್ತೇಜನ ಸಿಗ್ತಾ ಇದೆಯಾ ಅನ್ನುವಂಥ ವಿಚಾರ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಒಂದು ವಿಚಾರ ಇದೆ. ನೋಬೆಲ್ ಪ್ರಶಸ್ತಿ ಎಂದಾಕ್ಷಣ ನಮಗೇನು ಅನಿಸುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಅವರು ಸಂಶೋಧನೆ ಮಾಡ್ತಾರೆ, ಆ ಸಂಶೋಧನೆಗೆ ತಕ್ಕ ಒಂದು ಗೌರವ ಸಿಗುತ್ತೆ ಅನ್ನುವಂಥ ವಿಚಾರ. ಥಿಯರಿಟಿಕಲ್ ಆಗಿ ಭಾಳಷ್ಟು ರೀತಿಯಾಗಿ ಸಂಶೋಧನೆಗಳನ್ನು ಮಾಡ್ತಾರೆ ವಿಜ್ಞಾನಿಗಳು, ಅದನ್ನು ಅಲ್ಲಗಳೆಯಲಾಗಲ್ಲ. ಅದನ್ನು ನಿಖರವಾಗಿ ಪ್ರೂವ್ ಮಾಡೋಕ್ಕೆ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೆರಿಮೆಂಟೇಷನ್ ಮೂಲಕ ನೋಡಿದಾಗ ಮಾತ್ರ ಆಧಾರಪೂರ್ವಕವಾಗಿ ಆಧಾರ ಸಮೇತ ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕಾಗ ಮಾತ್ರ ಅವರ ಒಂದು ಸಂಶೋಧನೆ ಏನಿದೆ ಅದು ಅದಕ್ಕೆ ತಕ್ಕ ಒಂದು ಮನ್ನಣೆ ಸಿಗುತ್ತೆ ಅನ್ನುವಂಥ ವಿಚಾರ. ಸೊ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮಲ್ಲಿ ನಾನು ಹೇಳಿದಂಗೆ ಥಿಯೋರಿಟಿಕಲ್ ಫಿಸಿಕ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಹಲವಾರು ಪ್ರಮಾಣದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆ ಹೇಳ್ತೀನಿ ಅಂತಾರೆ, ಈ ಹಿಂದೆ ನಾನು ಹೇಳ್ತಾ ಇದ್ದೆ ಎಬೆಲ್ ಪ್ರಶಸ್ತಿ ಇದೆ, ಫೀಲ್ಡ್ಸ್ ಮೆಡಲ್ ಅಂತ ಹೇಳ್ತಾ ಇದ್ದೆ. ಆಮೇಲೆ ಇನ್ನೊಂದು ಒಂದು ವಿಶೇಷವಾದ ಒಂದು ಬಿರುದಿದೆ, ಅದೇನೆಂದರೆ ಬ್ರೇಕ್ ಥ್ರೂ ಪ್ರೈಸ್ ಅಂತ ಕರೀತಾರೆ. ಇದನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಆಸ್ಕರ್ ಪ್ರಶಸ್ತಿಗೆ ಒಂದು ಸಮನಾದಂಥ ಒಂದು ಪ್ರಶಸ್ತಿ ಅಂತಲೇ ಹೇಳ್ಬೋದು. ಈ ಬ್ರೇಕ್ ಥ್ರೂ ಪ್ರಶಸ್ತಿಯನ್ನು ನಮ್ಮ ದೇಶದ ಅಂದರೆ ಮೂಲದವರಾದಂಥ ಅಶೋಕ್ ಸೇನ್ ರವರಿಗೆ 2017ರಲ್ಲಿ ಒಂದು ಬ್ರೇಕ್ ಥ್ರೂ ಪ್ರಶಸ್ತಿನ ನೀಡಲಾಗಿದೆ. ಹಾಗೆ ಇನ್ನೂ ಹಲವಾರು ಜನಕ್ಕೆ ಇದನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಇನ್ನೊಬ್ಬರು ವಿಜ್ಞಾನಿಯವರು, ಅವರು ಸಹ ಈ ಬ್ರೇಕ್ ಥ್ರೂ ಪ್ರಶಸ್ತಿನ ಅವರು ಕೂಡ ಪಡ್ಕೊಂಡಿದ್ದಾರೆ. ಫೀಲ್ಡ್ಸ್ ಮೆಡಲ್ನ ಮುಖ್ಯವಾಗಿ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಈ ರೀತಿ ಈ ಫೀಲ್ಡ್ಸ್ ಮೆಡಲ್ ಆಗಿರ್ಬೋದು, ಈ ಬ್ರೇಕ್ ಥ್ರೂ ಪ್ರಶಸ್ತಿ ಅಂದರೆ ಏನು ಅಂತ ಒಂದು ಮಾಹಿತಿ ಆಗಿರ್ಬೋದು, ಈ ಯಾವುದೇ ರೀತಿಯಾದಂಥ ಮಾಹಿತಿ ನಮ್ಮ ದೇಶದಲ್ಲಿರುವಂಥ ಜನರಿಗೆ ನೀಡ್ತಾ ಇಲ್ವಲ್ಲ ನಮ್ಮ ಮಾಧ್ಯಮಗಳು. ಯಾಕಂದರೆ ಇವರೆಲ್ಲ ನಮ್ಮ ದೇಶದ ಮೂಲದವರೇ ಆಗಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಅದಕ್ಕೆ ವಿಶೇಷವಾಗಿ ಬಂದ್ಬಿಟ್ಟು ಒಂದು ಸಂದರ್ಶನಗಳನ್ನು ಅವ್ರ ಜೊತೆಗೆ ಹಮ್ಕೊಬೋದು, ಆ ಸಂದರ್ಶನಗಳನ್ನು ಮಾಡ್ಬೋದು, ಚರ್ಚೆಗಳನ್ನು ಮಾಡ್ಬೋದು, ಏನೇನು ಕಂಡುಹಿಡಿದಿದ್ದಾರೆ, ಏನು ಅವರಿಗೆ ಆಂಗ್ಲ ಭಾಷೆ ಅರ್ಥ ಆಗಲ್ಲ ನಮ್ಮದರಲ್ಲಿ ಅಂತಂದರೆ ಕೂಡ ನಾವು ಟ್ರಾನ್ಸ್ಲೇಟರ್ಸ್ಗಳನ್ನು ಬಳಸ್ಕೊಂಡು ಕೂಡ ನಾವು ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿ ಕೂಡ ಹಾಕ್ಬೋದು. ಎಲ್ಲೋ ಒಂದು ಕಡೆ ನಮ್ಮ ಮಾಧ್ಯಮಗಳು ಅದ್ರ ಬಗ್ಗೆ ಉತ್ತೇಜನ ನೀಡ್ತಾ ಇದೆಯಾ ಅಂತಂದರೆ ಎಲ್ಲೋ ಒಂದು ಕಡೆ ಅದು ಇಲ್ಲ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇನ್ನೂ ಹಲವಾರು ನಾವು ಬದಲಾವಣೆಗಳನ್ನು ನಾವು ತರಬೇಕಾಗುತ್ತೆ. ಯಾಕೆಂದರೆ ನಮಗೆ ನೊಬೆಲ್ ಪ್ರೈಸ್ ಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ನಮ್ಮದೇ ಆದಂತಹ ಹಲವಾರು ಒಂದು ಅವಾರ್ಡ್ ಕೊಡುವಂತಹ ವೇದಿಕೆಗಳು ಬಹಳಷ್ಟಿದೆ ವಿಜ್ಞಾನ ಕ್ಷೇತ್ರಕ್ಕೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನೋಬೆಲ್ ಪ್ರೈಸನ್ನು ನಾವು ಗಳಿಸಲೇಬೇಕು ಅನ್ನುವಂಥದ್ದನ್ನು ನಾವೊಂದು ಪಣ ತೊಟ್ಟು ನಾವು ಮಾಡಬೇಕು ಅನ್ನುವಂಥ ವಿಚಾರ. ಆಮೇಲೆ ಲೇಟ್ GN ರಾಮಚಂದ್ರನ್ ಅವರಿದ್ದರು, ಅವರು ಸಹ ಬಯೋಫಿಸಿಸಿಸ್ಟ್ ಆಗಿದ್ದರು. ಅವರು ಈ
ಪ್ರೋಟೀನಿಗೆ ಸಂಬಂಧಪಟ್ಟಂತೆ ಪೆಪ್ಟೈಡ್ ಸ್ಟ್ರಕ್ಚರನ್ನು ಅವರು ಮೊದಲ ಬಾರಿಗೆ ಟ್ರಿಪಲ್ ಹಿಲಿಕ್ಸ್ ಮಾಡೆಲ್ ಅಂತ ಹೇಳಿ ಒಂದು ಕೊಲಾಜಿನ್ ಏನಿದೆ, ಸ್ಟ್ರಕ್ಚರ್ ಆಫ್ ಕೊಲಾಜಿನ್ನ ಅವರು ಇದನ್ನು ಕಂಡುಹಿಡಿದ್ರು ಅನ್ನುವಂಥ ವಿಚಾರ. ಅವ್ರಿಗೆ ಕೂಡ ನೊಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನುವಂಥ ವಿಚಾರ. ಆಮೇಲೆ ಸ್ಟೀಫನ್ ಹಾಕಿನ್ಸ್ ಅವರು, ನೀವು ಭಾಳಷ್ಟು ಜನ ಕೇಳಿರ್ತೀರ ಸರ್, ಸ್ಟೀಫನ್ ಹಾಕಿನ್ ಅವರು ಬಹಳಷ್ಟು ಈಗ ಥಿಯರಿ ಆಫ್ ಎವ್ರಿಥಿಂಗ್ ಅನ್ನೋಂಥ ಚಲನಚಿತ್ರ ಕೂಡ ಬಂದಿತ್ತು. ಅವರದ ಒಂದು ಪುಸ್ತಕ ಕೂಡ ಇದೆ, ಥಿಯರಿ ಆಫ್ ಎವ್ರಿಥಿಂಗ್ ಅನ್ನೋಂಥ ವಿಷಯ ಆಗಿರ್ಬೋದು, ಮತ್ತು ಬ್ಲ್ಯಾಕ್ ಹೋಲ್ಸ್ ಕುರಿತಂಥ ವಿಚಾರ ಆಗಿರ್ಬೋದು. ಆಮೇಲೆ ಅವ್ರದ್ದೇ ಒಂದು ಬಹಳ ಒಂದು ಪ್ರಸಿದ್ಧವಾದ ಒಂದು ಫಸ್ಟ್ ಅವರು ಪಬ್ಲಿಷ್ ಮಾಡಿದಂಥ ಒಂದು ಪುಸ್ತಕ ಏನಿದೆ, ಅದು ಕೂಡ ಪ್ರಚಲಿತವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಹಲವಾರು ಆಸಕ್ತರಿಗೆ, ವಿಜ್ಞಾನ ಅಂದರೆ ಸೈನ್ಸ್ ಕಮ್ಯುನಿಕೇಟರ್ ಆಗಿ ಅವರು ಹಲವಾರು ಕೊಡುಗೆಯನ್ನು ನೀಡಿದ್ದಾರೆ, ಹಲವಾರು ಸಾಕ್ಷ್ಯಚಿತ್ರಗಳಲ್ಲಿ ಬಂದಿದ್ದಾರೆ, ಡಾಕ್ಯುಮೆಂಟ್ರೀಸಲ್ಲೆಲ್ಲ ಬಂದಿದ್ದಾರೆ. ಆದರೆ ಅವರಿಗೂ ಸಹ ತಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಕಿಂಗ್ ರೇಡಿಯೇಷನ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಅವ್ರಿಗೆ ಇನ್ನೂ ನೊಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ. ಅವರು ತೀರ್ಕೊಂಡು ಹೋಗಿದ್ದಾರೆ. ಆದರೂ ಈ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇನ್ನೊಬ್ಬರು ಕಿಪ್ ಥಾರ್ಪ್ ಅಂತ ಹೇಳಿ, ನೀವು ಇಂಟರ್ಸ್ಟೆಲಾರ್ ಅನ್ನುವಂಥ ಚಲನಚಿತ್ರ ನೀವು ಆಂಗ್ಲದಲ್ಲಿ ನೋಡಿದ್ರಿ ಅಂದರೆ ಅದರಲ್ಲಿ ನಿಮಗೆ ಆ ಬ್ಲ್ಯಾಕ್ ಹೋಲಿನ ಒಂದು ಚಿತ್ರಣ ಕಾಣುತ್ತೆ. ಆ ಬ್ಲ್ಯಾಕ್ ಹೋಲನ್ನು ರಿಯಲ್ ಆಗಿ ಒಂದು ಮ್ಯಾಥಮೆಟಿಕಲ್ ಮಾಡೆಲನ್ನು ಬಳಸ್ಕೊಂಡು ಅದನ್ನು ಚಿತ್ರೀಕರಣ ಮಾಡಿದ್ರು ಡಿಜಿಟಲ್ ಆಗಿ ಅನ್ನುವಂಥ ವಿಚಾರ. ಅದು ಕಂಪ್ಲೀಟಾಗಿ ಮ್ಯಾಥಮೆಟಿಕಲಿ ಅದನ್ನು ಆ ಈಕ್ವೇಷನ್ಸಿನ ರಚನೆಯಿಂದನೇ ಅದನ್ನು ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಮೂಲ ಕಾರಣ ಕಿಪ್ ಥಾರ್ಪ್ ಅವರು ಕೂಡ. ಅವರು ಸಹ ಈ ಒಂದು ಗ್ರಾವಿಟೇಷನಲ್ ವೇವ್ಸಿಗೆ ಕುರಿತಾಗಿ ಅವರು ಒಂದು ಸಂಶೋಧನೆಯನ್ನು ಮಾಡಿದ್ದಕ್ಕೆ ಅವರಿಗೆ ಒಂದು ನೊಬೆಲ್ ಪ್ರಶಸ್ತಿ ಸಿಕ್ತು. ಯಾಕೆ ಅವರಿಗೆ ಅದು ಸಿಕ್ತು ಅಂತಂದರೆ, ಲೈಗೋ ಅಂತ ಕರಿತೀವಿ. ಲೈಗೋ ಅಂದರೆ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನ್ ಅಬ್ಸರ್ವೇಟರಿ ಅಂತ ಹೇಳ್ತಾರೆ. ಲೈಗೋ ಗ್ರಾವಿಟೇಷನ್ ವೇವ್ಸನ್ನು ಒಂದು ಕಂಡುಹಿಡಿಯುವಂತಹ ಒಂದು ಅಬ್ಸರ್ವೇಟರಿ ಅದು. ಆ ಒಂದು ವೀಕ್ಷಣಾಲಯ ಅಂತಲೂ ಹೇಳ್ಬೋದು ನಾವು. ಆ ಒಂದು ವೀಕ್ಷಣಾಲಯದಲ್ಲಿ ಈ ಗ್ರಾವಿಟೇಷನಲ್ ಅಂದರೆ ಮುಖ್ಯವಾಗಿ ಈ ಬ್ಲ್ಯಾಕ್ ಹೋಲ್ಗಳ ಒಂದು ಚಿತ್ರವನ್ನು ತೆಗೆಯೋದಕ್ಕೆ ಅಂಥೇಳಿ ಒಂದು ಫೋಟೋ ಕೂಡ ತೆಗೆದಿದ್ದಾರೆ. ಬ್ಲ್ಯಾಕ್ ಹೋಲ್ ಕುರಿತಾಗಿ ಒಂದು ಫೋಟೋ ಕೂಡ ಬಂದಿದೆ, ಅಂತರ್ಜಾಲದಲ್ಲಿ ನೀವು ನೋಡ್ಬೋದು. ಈ ಬ್ಲ್ಯಾಕ್ ಹೋಲಲ್ಲಿ ಮುಖ್ಯವಾಗಿ ಗ್ರಾವಿಟೇಷನಲ್ ವೇವ್ಸ್ ಇರುತ್ತೆ, ಅಂದರೆ ಗುರುತ್ವದ ಅಲೆಗಳಿರುತ್ತೆ ಅಂತ ಹೇಳಿ ಕಿಪ್ ಥಾರ್ಪ್ ಅವರು ಇದು ಮಾಡಿದರು. ಅದನ್ನು ಈ ಲೈಗೋ ಡಿಟೆಕ್ಟರಿನ ಮೂಲಕ, ನಾನೇನಿದೆ LIGO ಅಂತ ಹೇಳ್ತೀನಿ, ಅದು ಆ ಡಿಟೆಕ್ಟರಿನ ಮೂಲಕ ಅವ್ರು ಕಂಡಿಡಿದ್ರಿಂದ, ಪ್ರಾಕ್ಟಿಕಲ್ ಆಗಿ ಅದನ್ನು ಪ್ರೂವ್ ಮಾಡಿದ್ರಿಂದನೇ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಅಂತೇಳಿ. ನಮ್ಮ ದೇಶ ಕೂಡ ಈ ಲೈಗೋ ಸಂಸ್ಥೆಯೊಂದಿಗೆ ಕೊಲಾಬ್ರೇಷನ್ ಮಾಡ್ಕೊಂಡಿದೆ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಭಾಳಷ್ಟು ಜನ ವಿಜ್ಞಾನಿಗಳು ಕೊಲಾಬ್ರೇಷನಲ್ಲಿ ಜೊತೆಗೂಡಿದ್ದಾರೆ. ಹಾಗೆ ಸರ್ನ್ ಅಂತ ಕರಿತೀವಿ, ಪಾರ್ಟಿಕಲ್ ಆಕ್ಸಲರೇಟರ್ ಅಂತೇಳಿ, ನ್ಯೂಕ್ಲಿಯರ್ ರಿಸರ್ಚ್ ಅದು ಆಲ್ಪ್ಸ್ನ ಒಂದು ಪ್ರದೇಶದಲ್ಲಿದೆ. ಅಲ್ಲಿ ಸಹ 2012ರಲ್ಲಿ ಹಿಗ್ಸ್ ಬೋಸಾನ್ ಅನ್ನುವಂಥ ಒಂದು ದೈವ ಕಣ ಅಂತ ಕರಿತೀವಿ, ಗಾಡ್ಸ್ ಪಾರ್ಟಿಕಲ್ ಅಂತ ಹೇಳ್ತೀವಿ, ಅದನ್ನು ಕಂಡುಹಿಡಿದಕ್ಕೋಸ್ಕರ ಒಂದು ಪೀಟರ್ ಹಿಗ್ಸ್ ಅನ್ನೋರು ಒಂದು ಪ್ರಪೋಸಲ್ ಅಂದರೆ ಥಿಯರಿನವರು ತಂದಿದ್ರು. ಅವರಿಗೆ ಇದು ಪ್ರಾಕ್ಟಿಕಲ್ ಆಗಿ ಇದು ಡಿಟೆಕ್ಟ್ ಆಗಿದ್ದರಿಂದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅನ್ನುವಂಥ ವಿಚಾರ. ಸೊ ಈ ರೀತಿ ನಾನು ಹೇಳ್ತಾ ಹೋಗ್ಬೋದು, ಬಹಳಷ್ಟು ವಿಷಯಗಳಿದೆ. ಇನ್ನೊಂದು ಯೂಟ್ಯೂಬ್ ನಾನು ಚಾನಲ್ ನೋಡ್ತಾ ಇದ್ದೆ, ಅದೇನು ಅಂತಂದರೆ TIE ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ಲು. ಅದರಲ್ಲಿ ಒಬ್ಬರು ಸ್ಪೀಕರ್ ಇದ್ದಾರೆ, ರಾಜೇಶ್ ಗೋಪಕುಮಾರ್ ಅಂತ ಹೇಳಿ. ಅವರು ಡೈರೆಕ್ಟರ್ ಆಗಿದ್ದಾರೆ ICTS TIFR ಸಂಸ್ಥೆಯಲ್ಲಿ. ಅವರು ಬಹಳಷ್ಟು ವಿಷಯಗಳನ್ನು ಹೇಳ್ತಾರೆ, ಈ ಮುಖ್ಯವಾಗಿ ಈ ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಯಾಕೆ ನಮ್ಮ ದೇಶದಲ್ಲಿ ನೊಬೆಲ್ ಪ್ರಶಸ್ತಿ ಸಿಗ್ತಾ ಇಲ್ಲ ಅಂಥೇಳಿ. ಆಮೇಲೆ ಫೀಲ್ಡ್ಸ್ ಮೆಡಲಿಸ್ಟ್ ಇನ್ನೊಬ್ಬರ ಹೆಸರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾರು ಅಂದರೆ ಮಂಜುಲ್ ಭಾರ್ಗವ ಅಂಥೇಳಿ. ಅವರು ಈ ಒಂದು ICTS ಅಂತ ನಾವೇನು ಕರಿತೀವಿ, ಈ ICTS ಸಂಸ್ಥೆಯ ಒಬ್ಬರು ಅಡ್ವೈಸರಿಯಾಗಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಅವರು ಕೂಡ ಬಹಳಷ್ಟು ರೀತಿಯಾಗಿ ಅಡ್ವೈಸಸನ್ನು ನೀಡ್ತಾ ಇದ್ದಾರೆ. ನಮ್ಮ ಯುವಕರಲ್ಲಿ ವಿಜ್ಞಾನದ ಒಂದು ಪ್ರತಿಭೆನ ರೂಪಿಸಬೇಕು, ಆಸಕ್ತಿನ ಹೆಚ್ಚಾಗಿ ಅವರನ್ನು ಮೂಡಿಸ್ಬೇಕು ಅನ್ನುವಂಥ ವಿಷಯ. ಆಮೇಲೆ ಇನ್ನು ನಾವು ಹೇಳೋದಾದರೆ, ನಮ್ಮ ದೇಶದಲ್ಲಿ ಹೆಚ್ಚಾಗಿ ನಾವು ಗಮನಿಸೋದಂಥ ವಿಚಾರ ಏನು ಅಂತಂದರೆ, ಒಂದು ಪಿಯರ್ ಪ್ರೆಷರ್ ಜಾಸ್ತಿ ಇದೆ. ಇಲ್ಲಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಗಮನಿಸೋದ್ರೆ. ರಿಸರ್ಚು ಮತ್ತು ಈ ಟೆಕ್ನಾಲಜಿ ಅಂತ ಹೇಳಿದ್ರೇ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಾರೇ ಒಂದು ಕಡೆ ಏನೋ ಹಿಂಜರಿತಾರೆ ನಮ್ಮ ಒಂದು ರಿಸರ್ಚರ್ಸ್ಗಳು, ಮತ್ತು ಸಮಾಜ ಒಂದು ಬೇರೆ ರೀತಿಯಲ್ಲಿ ಅವರನ್ನು ನೋಡುತ್ತೆ ಅನ್ನುವಂಥ ವಿಷಯ. ಯಾಕೆ ಹಾಗೆ ಅಂತಂದರೆ, ಅವರಿಗೇನು ಅಂದರೆ ಎಲ್ಲ ಒಂದು ಕಲರ್ಫುಲ್ ಆಗಿರಬೇಕು. IT ಉದ್ಯೋಗದಲ್ಲಿದ್ದರೆ ಅವರಿಗೆ ಒಂದು ಕಲರ್ಫುಲ್ಲಾಗಿ ಕಾಣುತ್ತೆ, ಹೆಚ್ಚು ಸಂಬಳ ಬರೋರೆ ತುಂಬ ಒಂದು ಬುದ್ಧಿವಂತರು, ವಿದ್ಯಾವಂತರು ಅನ್ನುವಂಥ ವಿಷಯ. ಈ ಥರ ಒಂದು ದೃಷ್ಟಿಕೋನ ಎಲ್ಲರಲ್ಲೂ ಇದೆ ಅಂತ ಹೇಳೋಕ್ಕಾಗಲ್ಲ. ಸಮಾಜದಲ್ಲಿ ಅದು ಕೆಲವರಲ್ಲಿ ಇದ್ದೇ ಇರುತ್ತೆ ಅನ್ನೋದನ್ನು ಅಲ್ಲಗಳೆಯಲು ಕೂಡ ಆಗಲ್ಲ.